ಯಾರ ಅಪ್ಪನ ಮನೆಗೆ ಹೋಯ್ತು ದುಡ್ಡು? ಇಲ್ಲಿ ಬಂದಿದ್ದೀರ ನಮ್ಮ ಅಪ್ಪಂದು ಜಮೀನು ತಗೊಂಡೋಗಕ್ಕೆ, ನಿಮ್ಮ ಅಪ್ಪಂದ ಜಮೀನು ತಗೊಂಡೋಗಕ್ಕೆ, ಅವ್ರ ಅಪ್ಪಂದೇನ್ರಿ? ಶಾಸಕರು ಬಂದು ನಮ್ಮ ಕಡೆ ಶಾಸಕರು, ನಮ್ಮ ವಿಧಾನಸಭಾ ಕ್ಷೇತ್ರ ಶಾಸಕರು ಬಂದು 3 ವರ್ಷ ಆಯ್ತು ಮೇಡಮ್ ನಮ್ಮ ಕಡೆ ಬಂದು. ಇನ್ನಿವರೆಗೂ ಜನ ಸತ್ತಿದಾರ ಬದುಕಿದಾರ, ನಮ್ಗೆ ಓಟ್ ಹಾಕಿದ್ ನಮ್ಮ ಜನ ಬದುಕಿದಾರ ಸತ್ತಿದಾರ ಅಂತ ಇನ್ನಿವರೆಗೂ ಬಂದಿಲ್ಲ. ಬಂದು ನೋಡೂ ಇಲ್ಲ. ಬರ್ತೀವಿ ಅಂತ ಹೇಳ್ತಾ ಇದಾರೆ, ನಿನ್ನೇನೋ ಬರ್ತೀವಿ ಅಂದ್ರು, ನಮ್ಮ ರೈತರೆಲ್ಲ ಬಂದರು, ಅವ್ರೇನೋ ಬಂದು ಒಳ್ಳೇದು ಮಾಡ್ತಾರೇನೋ ನಮಗೆ ಅಂತ. ಬಟ್ ಯಾರೂ ಬರಲಿಲ್ಲ. ಅವ್ರು ಬಂದು ಓಟ್ ಕೇಳೋದೇ ಆಯಿತು, ಬೇರೆ ಏನು ಜನಕ್ಕೆ ಉಪಯೋಗ ಆಗೋದಂತೂ ಇದೇನೂ ಮಾಡಿಲ್ಲ. ಸರಿ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡಿ, ಒಂದು ಹೇಳ್ತೀನಿ, ಇವಾಗ ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದು, ನಾನು HDFC ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಮ್ಯಾನೇಜರ್ ಕೆಲಸ ಮಾಡೋದು. ಸೊ ನಾನು ವೀಕೆಂಡ್ ಆದರೆ ರಜಾ ಬರುತ್ತೆ, ರಜಾ ಬಂದಾಗ ಇಲ್ಲಿ ಬಂದು ರೈತರ ಜೊತೆ ಕುತ್ಕೊಂಡು ಒಂದು ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಯೂತ್ ಸಹಾಯ ಮಾಡಬೇಕು. ನಾನು ಬೆಳಗ್ಗೆ ನಾವು ಅಪ್ಪ ಅಮ್ಮನ ಹತ್ರ ಹೋಗಿ ತೋಟದ ಹತ್ರ ಸೊಪ್ಪು ಕುಯ್ದಾಕ್ಬಿಟ್ಟು ಹುಲ್ ಕುಯ್ಕೊಂಬಂದ್ಬಿಟ್ಟು ಹಚ್ಕೊಳಗೆ ಹುಲ್ಲೆಲ್ಲ ಕಟ್ ಮಾಡಿ ಹಾಕಿ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಹೋರಾಟ ಮಾಡೋ ಹತ್ರ. ಏನಕ್ಕೆ ಬರ್ತೀವಿ? ನಮ್ಮ ಜಮೀನು, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಜಮೀನು, ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪನ ಕೊಟ್ಟಿರೋದು, ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಾರೆ, ನಾನು ನನ್ನ ಮಕ್ಳು ಕೊಡಬೇಕು. ನಾವೇನು ಬೀದಿಲಿ ಬಿಡ್ಸೋಕ್ಕಾಗುತ್ತಾ ನನ್ನ ಮಕ್ಳನ್ನ? ಕರೆಕ್ಟಾ? ಯುವಕನ್ಗೆ ಮಿನಿಮಮ್ ಡಿಗ್ರಿ ಅವ್ನು ಡಿಗ್ರಿ ಮಾಡಿರಲ್ಲ, ಹೇಳ್ತಾ ಇರೋದು, ಮಾಡಿರೋನ್ಗೆ ನೀವು ಒಂದು ಕೆಲಸ ಕೊಟ್ರ ಅವನಿಗೆ ಒಂದು 25,000 ಸಂಬಳ ಕೊಡ್ತೀರಾ ನೀವು? 20,000 ಯಾರು ಕೊಡಲ್ಲ ಸ್ಟಾರ್ಟಿಂಗ್ ಕೆಲಸಕ್ಕೆ. ಅಷ್ಟು 25,000 ಅಂತ ಇಟ್ಕೊಳ್ಳಿ. 25,000 ತಿಂಗಳಿಗೆ ಅಂದರೆ ವರ್ಷಕ್ಕೆ ಎಷ್ಟಾಯ್ತು ಮೇಡಮ್? ಎಷ್ಟಾಯ್ತು? ಅಪ್ರಾಕ್ಸಿಮೇಟ್ ಒಂದು 3 ಲಕ್ಷ ಆಯ್ತಾ? 3 ಲಕ್ಷ ಅವನು 10 ವರ್ಷ ದುಡ್ದ. ಅವ್ನು ಬರೀ ನೀರು ಕುಡ್ಕೊಂಡು ಸಂಪಾದನೆ ಮಾಡ್ದ, ಅನ್ನನೂ ತಿಂದಿಲ್ಲ, ಹೊಟ್ಟೆಗೆ ಏನೂ ಮಾಡಿಲ್ಲ, ಒಂದು ರೂಪಾಯಿ ಖರ್ಚು ಮಾಡಿಲ್ಲ, ಬರೀ ಸೇವ್ ಮಾಡ್ಕೊಂಡೆ 3 ಲಕ್ಷ ವರ್ಷಕ್ಕೆ ಉಳಿಸ್ಕೊಂಡ ಅಂದರೆ 10 ವರ್ಷಕ್ಕೆ ಎಷ್ಟು ಉಳಿಸ್ತಾನೆ ಮೇಡಮ್? 30 ಲಕ್ಷ. ಅವ್ನ ಸಂಬಳ ಇಂಕ್ರಿಮೆಂಟ್ ಆಯಿತು, ನಾನು ಕಿತ್ತು ಗುಡ್ಡೆ ಹಾಕಿದೆ, ಕೆಲಸದಲ್ಲಿ ಎಲ್ಲ ಸಂಪಾದನೆ ಮಾಡಿದೆ ಅಂತ ಅನ್ಕೊಂಡ್ರೆ 50 ಲಕ್ಷ ಸಂಪಾದನೆ ಮಾಡ್ತಾನೆ. ಕರೆಕ್ಟಾ? ಆಯ್ತು. ಆಮೇಲೆ 50 ಲಕ್ಷ 10 ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ. ನಮ್ಮ ಅಪ್ಪನ 1 ಎಕರೆ ಜಮೀನು 10 ವರ್ಷ ಹಂಗೆ ಬಿಟ್ಟರೆ 10 ಕೋಟಿ ಆಗುತ್ತೆ ಮೇಡಮ್. ಯಾವನ್ ಕೊಡ್ತಾನೆ? ಅದಕ್ಕೋಸ್ಕರ ನಾವು ಯೂತ್ ಆಗಿ ಬಂದು ಕುಂತಿರೋದಿಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕರೆಕ್ಟಾ? ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪಿದ್ರೆ ಹೇಳಿ. ಇನ್ನೊಂದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಿ, ಒಂದು ಗೌರ್ಮೆಂಟು ಒಳ್ಳೆ ರಸ್ತೆ ಮಾಡಿ, ಸರಿನಾ, ಒಳ್ಳೆ ಕಾಲೇಜ್ ಕಟ್ಟಿ, ಒಳ್ಳೆ ಸ್ಕೂಲ್ಗಳನ್ನ ಕಟ್ಟಿ, ಅದು ಅಭಿವೃದ್ಧಿ. ನಿಮ್ಮ ಬೆಂಗಳೂರಲ್ಲಿರೋ ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ನಾನು ಬನಶಂಕರಿಗೆ ಕೆಲಸಕ್ಕೆ ಹೋಗ್ತೀನಿ, ಎಷ್ಟು ಗುಂಡಿ ಇದೆ ಸರ್? ಸರ್ಕಾರ ಮುಚ್ಚಿದ್ದೀರಾ ಒಂದು ಗುಂಡಿ ಆದರೂ? ಎಷ್ಟು ಕೋಟಿ ದುಡ್ಡು ಎಲ್ಲೋಯ್ತು? ಯಾರ ಅಪ್ಪನ ಮನೆಗೆ ಹೋಯ್ತು ದುಡ್ಡು? ಇಲ್ಲಿ ಬಂದಿದ್ದೀರ ನಮ್ಮ ಅಪ್ಪಂದು ಜಮೀನು ತಗೊಂಡೋಗಕ್ಕೆ, ನಿಮ್ಮ ಅಪ್ಪಂದ ಜಮೀನು ತಗೊಂಡೋಗಕ್ಕೆ, ಅವ್ರ ಅಪ್ಪಂದೇನ್ರಿ ತಗೊಂಡೋಗಕ್ಕೆ? ನಮ್ಮ ಅಪ್ಪಂದು, ಅದಕ್ಕೆ ಬಂದು ಕುಂತಿರೋದು ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವನ ಅಪ್ಪನ ಹುಟ್ಟಿದನು ಬರ್ಲಿ, ಇಲ್ಲಿ ನಾನು ಜಮೀನು ತಗೊಂತೀನಿ ಅನ್ಬಿಟ್ಟು. ಈಗ ಸರ್ ಒಂದಷ್ಟು ಹೇಳಿಕೆಗಳ ಬಂದಿದಾವೆ. ಇಲ್ಲಿನ ಹಸುವಿಂದ ಹಾಲು ಕರೀತಾರೆ, ಅದು ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ, ಮತ್ತೆ ನೀರು ಕಲುಷಿತ, ಇಲ್ಲಿರೋ ಗಾಳಿ ಏನಿದೆ ಅದು ಫುಲ್ ಎಲ್ಲ ಕಲುಷಿತ ಆಗಿದೆ ಅಂತ ಒಂದಷ್ಟು ಹೇಳಿಕೆಗಳು ಬಂದಿದಾವೆ. ನಿಮ್ಮ ಪ್ರಕಾರ ನೀವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಅವ್ರ ಹೇಳಿಕೆಗೆ ಏನ್ ಹೇಳ್ತೀರಿ? ಮೇಡಮ್, ನಾನು ಹುಟ್ಟು ಬೆಳೆದಾಗಿಂದನೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿರೋ ಡೈರಿ ಹಾಲು ಕುಡ್ಕೊಂಡೇ ಬಂದಿರೋದು. ನಮ್ಮ ತಾಯಿ ಇವಾಗ್ತೂ ಬೆಳಗ್ಗೆ 25 ಲೀಟ್ರು, ಸಾಯಂಕಾಲ 25 ಲೀಟ್ರು ಹಾಲು ಹಾಕ್ತಾರೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅದೊಂದು ವಿಡಿಯೋ ಕ್ಲಿಪ್ ಐತೆ, ಬೇಕಾದ್ರೆ ನೋಡಿ, ಯಾರು ಬೇಕಾದರೂ. ಬೆಳಗ್ಗೆ ಒಂದು 25 ಲೀಟ್ರು, ಸಾಯಂಕಾಲ 25 ಲೀಟ್ರ್ ಹಾಕ್ತಾರೆ. ನನಗಿಂತ ಜಾಸ್ತಿ ಸಂಪಾದನೆ ಅವ್ರು ಮಾಡ್ತಾವ್ರೆ ಮೇಡಮ್. ನಾನೊಂದು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗಿ ನನಗಿಂತ ಜಾಸ್ತಿ ಸಂಪಾದನೆ ಅವ್ರು ಮಾಡ್ತಾವ್ರೆ. ನಮ್ಮ ಫ್ಯೂಚರ್ ಅದು. ನಾನೊಂದು 3-4 ವರ್ಷ ಆದಮೇಲೆ ನಾನು ಹೈನುಗಾರಿಕೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಮಗೆ ಅವರೇ ನಮ್ಮ ಸ್ಫೂರ್ತಿ. ಅದನ್ನು ನೀವು ಆ ಜಮೀನನ್ನ ಕಿತ್ಕೊಳ್ಳೋಕೆ ಹೋದ್ರೆ ನಾವು ಮುಂದೆ ಯುವಕರು ಅದನ್ನು ಸ್ಫೂರ್ತಿ ಇಟ್ಕೊಂಡು ಬಂದಿರೋರು ಎಲ್ಲಿ ಹೋಗ್ಬೇಕು? ಕರೆಕ್ಟಾ? ಆಮೇಲೆ ಏನೋ ಅದು ಕ್ಯಾನ್ಸರ್ ಬರ್ತಾ ಇದೆಯಂತ ಹಾಲು ಕುಡ್ದು. ಯಾವನ್ ಮೇಡಮ್ ಹೇಳಿದ್ದು ಕ್ಯಾನ್ಸರ್? ಮತ್ತೆ ನಮ್ಮ ಡೈರಿಲಿ ಇಷ್ಟು ಲಕ್ಷ ಹಾಲು ಹೋಗ್ತಾ ಇದೆಯಲ್ಲ ನಮ್ಮ ಸುತ್ತಮುತ್ತ, ಮತ್ತೆ KMF ವಾಪಸ್ಸೇ ಕೊಡ್ತಾ ಇಲ್ಲ ಹಾಲು. ಕರ್ನಾಟಕ ಮಿಲ್ ಫ್ಯಾಕ್ಟ್ರಿ ಅವ್ರು ವಾಪಸ್ಸೇ ಕೊಡ್ತಾ ಇಲ್ಲ, ಮಿಕ್ಸ್ ಮಾಡ್ತಾ ಇಲ್ವಾ ಹಾಲು? ಮೇ ಬಿ ಸಪ್ರೇಟ್ ಇದನ್ನು ಮಾರಾಟ ಮಾಡ್ತಾ ಇರಬೇಕು ಹೊರ ದೇಶದವ್ರಿಗೆ, ಕ್ಯಾನ್ಸರ್ ಅವ್ರಿಗೆ ಬರಲಿ ಅಂದ್ಬಿಟ್ಟು. ಏನು ಮಾತಾಡ್ತಾ ಇದ್ದೀರಾ? ಕಾಮನ್ ಸೆನ್ಸ್ ಇಟ್ಕೊಂಡಿರೋ ತಲೆಯಲ್ಲಿ ಇಲ್ವಾ? ಹೇಳಿ, ನೀವು ಹೇಳಿ ಮೇಡಮ್. ಈಗ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರೆ ಹೇಳ್ತಾರೆ, ಕುಮಾರಸ್ವಾಮಿ ಅವರ ಕೂಸು ಬಿಡದಿ ಟೌನ್ಶಿಪ್ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಬಿಡದಿಗೆ ಬನ್ನಿ ರೈತರ ಹತ್ರ ಮಾತಾಡಬೇಕು ಅಂತ ಕರೆದಿದ್ರು, ಆದರೂ ಮುಖ್ಯಮಂತ್ರಿಗಳು ಬಂದಿಲ್ಲ. ಮೇಡಮ್, ಒಂದು ಗಾದೆ ಐತೆ ನೋಡಿದ್ದೀರಾ ಹಳೆ ಕಾಲದಲ್ಲಿ, ಕೋತಿ ತಾನ್ ತಿಂದು ಮೇಕೆ ಮುದ್ದಿ ಕೊರಿಸ್ತಂತೆ, ಹಂಗೆ ಮಾಡ್ತಾ ಇದ್ದಾರೆ ಇವರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವರು ರೆಡ್ ಝೋನ್ ಮಾಡಿರೋದ್ರಿಂದನೇ ಇವತ್ತು ಒಬ್ಬ ರೈತ, ಒಬ್ಬ ಯುವಕ, ಹೈನುಗಾರಿಕನೋ, ಕೃಷಿ ವ್ಯವಹಾರನೋ, ರೇಷ್ಮೆನೋ,
ಹುಲ್ಲು ಸೊಪ್ಪು ಏನೋ ಒಂದು ಹಾಕೊಂಡು ಜೀವನ ಮಾಡ್ತಾ ಇದ್ದೇನೆ. ಅವತ್ತು ಅವ್ರು ರೆಡ್ ಝೋನ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಇಷ್ಟು ಭೂಮಿ, ಇಷ್ಟು ಫಲವತ್ತಾದ ಭೂಮಿ ನೀವು ನೋಡ್ತಾ ಇರಲಿಲ್ಲ. ಇವತ್ತು ಅವ್ರು ರೆಡ್ ಝೋನ್ ಮಾಡಿರೋದ್ರಿಂದನೇ ಎಷ್ಟೊಂದು ರೈತರು ಭೂಮಿ ಉಳಿಸ್ಕೊಂಡಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಒಂದು ಕಾಟೇರ ಫಿಲಮ್ದು ಸಾಂಗ್ ಇದೆ, ಟೈಟಲ್ ಸಾಂಗು, ಆ ಥೀಮ್ ಸಾಂಗ್ ಬರುತ್ತೆ. ಆ ಸಾಂಗ್ನ ದರ್ಶನ್ ಸರ್ ಅಭಿಮಾನಿಗಳು ಒಂದೇ ಒಂದು ಸಲ ಆ ಸಾಂಗ್ನ ಲಿರಿಕ್ಸ್ನ ಕೇಳಿಬಿಟ್ಟು ನೀವು ಬೈರ್ಮಾಳ ಸರ್ಕಲ್ಗೆ ಬಂದು ರೈತರಿಗೆ ಸಹಾಯ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ಸೋಷಿಯಲ್ ಮೀಡಿಯಾ ಅವರಲ್ಲಿ ಸೆಲೆಬ್ರಿಟೀಸು ಅಲ್ಲಿ ಇಲ್ಲಿ ಕಾರು ಬೈಕ್ಗಳು ತೊಗೊಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ಸಿಕ್ಕಾಪಟ್ಟೆ. ಇವಾಗ ಅವ್ರು ರಿಕ್ವೆಸ್ಟ್ ಮಾಡೋದು ಒಂದೇ, ನೀವು ಹೊಟ್ಟೆಗೆ ಅನ್ನನೇ ತಿಂದರೆ ದಯವಿಟ್ಟು ರೈತರಿಗೆ ಬಂದ್ಬಿಟ್ಟು ಸಹಾಯ ಮಾಡಿ. ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ 28ಕ್ಕೆ ರೈತರು ನಿಂಗೆ ಹೊಟ್ಟೆ ಉರ್ಸ್ಕೊಂಬಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.